ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ತಂದೆಯ ದೇವರು ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಜೀವಂತಗೊಳಿಸಿ ಮತ್ತೊಂದು ಆವರ್ತಿ ಆತನ ಪಾದ ಬಳಿಯಲ್ಲಿ ಬರುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿಯೂ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಸಮಯದಲ್ಲಿ ಪರಲೋಕದ ಮನ್ನವನ್ನು ಧ್ಯಾನ ಮಾಡೋಣ. ಅಕ್ಟೋಬರ್ 21ನೇ ತಾರೀಕು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಲೂಕನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ವಚನವು ಬರೆಯಲ್ಪಟ್ಟಿದೆ. ಈ ಒಂದು ಶಬ್ದ ಸಮೂಹದ ಪೂಜ್ಯ ಭಾವನೆ, ಸ್ತುತಿಗೆ ಅರ್ಹರಾದ ದೈವತ್ವ ಮತ್ತು ಅದರ ವಿಶಾಲ ಭಾವನೆಯು ಆತನನ್ನು ಆರಾಧಿಸಿ ಘನವನ್ನು ಸಲ್ಲಿಸುವಂತೆ ನಮ್ಮ ಮನವಿ ದೇವರಿಗೆ ಸಲ್ಲಿಸಿದಾಗ ನಮ್ಮ ಆಲೋಚನೆಗಳು ಸ್ವಾರ್ಥರಹಿತವಾಗಿದ್ದು ಇತರರ ಪರವಾಗಿ ಅಲ್ಲದೆ ಕೇವಲ ದೇವರನ್ನೇ ಘನಪಡಿಸುವಂತಾಗಿರಬೇಕು. ದೇವರ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ನಮಗೋಸ್ಕರವಾಗಿ ಪ್ರಥಮವಾಗಿ ನಾವು ಯಾವುದನ್ನು ಬೇಡಬಾರದು ಅಥವಾ ನಮ್ಮ ಪ್ರಿಯರ ಪರವಾಗಿಯೂ ಬೇಡಬಾರದು. ದೇವರು ಅವುಗಳನ್ನು ಅನುಮೋದಿಸುವುದಿಲ್ಲ ಅಥವಾ ಆಜ್ಞಾಪಿಸುವುದೂ ಇಲ್ಲ. ಆದ್ದರಿಂದ ನಾವು ಮೊದಲು ದೇವರನ್ನು ಕೊಂಡಾಡುವುದಲ್ಲದೆ ಆತನ ನಾಮದ ಮಹಿಮೆಯನ್ನು, ಆತನ ಪರಿಶುದ್ಧತೆಯನ್ನು ಹೃದಯಪೂರ್ವಕವಾಗಿ ಆರಾಧಿಸಬೇಕು. ಇದನ್ನು ಬಿಟ್ಟು ಬೇರೆ ವಿಘ್ನಕರವಾದ್ದು ಏನನ್ನಾದರೂ ನಾವು ಮಾಡಿದರೆ, ಏನನ್ನಾದರೂ ಕೇಳಿಕೊಂಡರೆ ಅಂತಹ ಒಂದು ಕ್ರೈಸ್ತರು ಕಳಂಕಿತವಾದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಎಂಬುದಾಗಿ ವಚನ ಹೇಳುತ್ತೆ. ಇದರ ಅರ್ಥಗಳು ತಿಳಿಯಲ್ಪಡುತ್ತೆ. ಆದ್ದರಿಂದ ಇಹಲೋಕದಲ್ಲಿರುವಂಥ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪರಾಮರಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯ ದೇವರು ನಮ್ಮನ್ನು ಪರಾಮರಿಸ್ತಾರೆ. ದೇವರು ನಮಗೆ ಜನ್ಮವನ್ನು ಕೊಟ್ಟು ನಮ್ಮ ಬಗ್ಗೆ ಚಿಂತಿಸಿ ನಮ್ಮೆಲ್ಲರನ್ನು ಭಕ್ತರ ಸಹವಾಸದಲ್ಲಿರಿಸಿ ಪರಾಮರಿಸಿ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಬಾಧ್ಯಸ್ಥರಾಗುವಂತೆ ಮಾಡುತ್ತಾರೆ. ಇವೆಲ್ಲವುಗಳನ್ನು ತಂದೆಯ ದೇವರು ಅತಿ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಮಾಡ್ತಾರೆ ಅಂತ ನಮಗೆ ಗೊತ್ತು. ಹೀಗಿರುವುದರಿಂದ ನಾವು ಆತನ ನಾಮವನ್ನು ಪವಿತ್ರವೆಂದು ಸ್ತುತಿಸಿ ಗೌರವಿಸಿ ಘನಪಡಿಸಿ ಪರಿಶುದ್ಧತೆಯಿಂದ ಎಣಿಸುವುದು ಅತಿ ಶ್ರೇಷ್ಠವಾದಂಥ ಕಾರ್ಯಗಳಾಗಿವೆ. ನಾವು ನಮ್ಮ ಮನಸ್ಸು ಹೃದಯ ಶಕ್ತಿಗಳಿಂದ ಪರಮ ಪ್ರಧಾನವಾಗಿ ಪೂಜ್ಯ ಭಾವನೆಯಿಂದ ಆರಾಧಿಸಿ ಘನಪಡಿಸುವುದರಿಂದ ನಮ್ಮ ಗುಣವು ಕ್ರಿಸ್ತನ ಗುಣಕ್ಕೆ ಸಮೀಪಿಸಲು ಸಮರ್ಥರನ್ನಾಗಿ ಮಾಡುವುದು ಮಾತ್ರವಲ್ಲದೆ ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಅರ್ಹತೆಯನ್ನು ಉಂಟು ಮಾಡುತ್ತದೆ. ಆಗ ನಾವು ನಮ್ಮ ದೇವರಿಗೆ ಘನತೆ, ಗೌರವ ಮತ್ತು ಭಕ್ತಿಯನ್ನು ತೋರಿಸುವುದರಲ್ಲಿ ನಾವೇನಾಗಲ್ಲ, ಕೊರತೆ ಉಳ್ಳವರಾಗುವುದಿಲ್ಲ ಎಂಬುದಾಗಿ ವಾಕ್ಯದ ಸಾರಾಂಶವನ್ನು ನಾವು ನೋಡ್ತೇವೆ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರನ್ನು ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದು ತುಂಬ ಪ್ರಮುಖವಾದಂಥ ವಿಷಯ ಎಂಬುದಾಗಿ ನಾವು ನೋಡ್ತೀವಿ. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 44-45 ವಚನಗಳು ಈ ರೀತಿಯಾಗಿ ಬರೆಯಲ್ಪಡ್ತವೆ. ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿರಿ, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ, ನಿಮ್ಮನ್ನು ಯಾರಾದರೂ ನಿಲ್ಲಿಸಿದರೆ ಅವರನ್ನು ಕ್ಷಮಿಸಿರಿ, ಬೈದರೆ ಹೊಡೆದರೆ ಅವರನ್ನು ಮನ್ನಿಸಿರಿ. ಯಾಕೆಂದರೆ ನೀವು ಹೀಗೆ ಮಾಡೋದರಿಂದ ನಿಮ್ಮ ಪರಲೋಕದ ತಂದೆಯ ದೇವರಿಗೆ ನೀವು ಮಕ್ಕಳಾಗ್ತೀರಿ. ಯಾಕೆಂದರೆ ದೇವರು ನಮ್ಮನ್ನು ಅಂಥ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ಕ್ಷಮಿಸಿದಾರಲ್ವೇ. ನಾವು ದೇವರಿಗೆ ದ್ರೋಹಿಗಳು, ವೈರಿಗಳು ಆಗಿದ್ದಾಗೆ, ಅಜ್ಞಾನ ಅಂಧಕಾರದಲ್ಲಿದ್ದಂಥವು, ಅನ್ಯರಾಗಿದ್ದಂಥವು, ಹೌದು, ಎಂತಹ ಹೀನ ಪರಿಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ದೇವರು ಕನಿಕರಪಟ್ಟು ನಮ್ಮನ್ನು ಕರುಣಿಸಿ ಕ್ಷಮಿಸಿದ್ದಾರಲ್ಲ. ಈ ಒಂದು ಗುಣ ಸ್ವಭಾವವು ತಂದೆಯ ದೇವರಲ್ಲಿ ಇದೆಯಲ್ಲ, ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸಬೇಕು ಎಂಬುದಾಗಿ ಹೇಳ್ತಾರೆ. ಇಂಥ ಒಂದು ತಂದೆಯ ದೇವರನ್ನು ನಾವು ಮಕ್ಕಳಾಗಬೇಕು. ಆದರೆ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವಂಥದ್ದು ತುಂಬ ಮುಖ್ಯವಾಗಿದೆ ಎಂಬುದಾಗಿ ವಚನ ಹೇಳ್ತೈತಿ. ಮತ್ತಾಯ 6:4 ಹೇಳ್ತಾರೆ, ಅಂತರಂಗದಲ್ಲಿ ನಡೆಯುವ ಎಲ್ಲವನ್ನೂ ನೋಡುವಂಥ ದೇವರಾಗಿದ್ದಾರೆ. ಆದ ಕಾರಣ ದೇವರನ್ನು ಸ್ತುತಿಸಬೇಕು. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ಹೃದಯದ ಎಲ್ಲ ಆಲೋಚನೆಗಳು, ಬಯಕೆ, ಬೇಡಿಕೆಗಳು ಪ್ರತಿಯೊಂದು ದೇವರಿಗೆ ಗೊತ್ತಾಗಿರುತ್ತೆ. ಇಂಥ ಒಂದು ದೇವರನ್ನು ನಾವು ಏನು ಮಾಡಬೇಕಂತೆ, ಸ್ತುತಿಸಿ ಆರಾಧಿಸುವಂಥದ್ದು. ಪ್ರತಿಯೊಂದನ್ನು ನಾನು ಕೂತುಕೊಳ್ಳುವುದು, ನಿಂತುಕೊಳ್ಳುವುದು, ಮಾತಾಡುವುದು ಎಲ್ಲವೂ ನಮ್ಮ ತಂದೆಯಾದ ದೇವರಿಗೆ ತಿಳಿದಿರಿ. ಆದ್ದರಿಂದ ನಾವು ಆತನನ್ನು ಪವಿತ್ರವಾದಂಥ ದೇವರಿಂದ ಘನಪಡಿಸಿ ಸ್ತುತಿಸೋಣ, ಕೊಂಡಾಡೋಣ. 1 ಕೊರಿಂಥ 8:6 ನಮಗಾದರೂ ಒಬ್ಬನೇ ದೇವರು, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನಾಗಿದ್ದಾನೆ. ಆತನು ಆದಿಸಂಭೂತನು, ಎಲ್ಲ ದೇವರುಗಳಲ್ಲಿ ದೊಡ್ಡವನೂ ಆಗಿದ್ದಾನೆ. ಇಂಥ ಒಂದು ದೇವರಿಗೆ ನಾವು ಘನತೆಯನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯವು
ನಮಗೆ ಕೊಟ್ಟಿರುವಂಥ ಭಾಗ್ಯವು ಎಂಬುದಾಗಿ ನಾವು ದೇವರನ್ನು ಘನಪಡಿಸೋಣ. ಮತ್ತು 2 ಕೊರಿಂಥ 1:13 ಅವರು ಎಂತಹ ದೇವರಾಗಿದ್ದಾರೆಂದರೆ ಕನಿಕರವುಳ್ಳ ದೇವರು, ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದಾರೆ ಎಂಬುದಾಗಿ ನಾವು ಆತನನ್ನು ಘನಪಡಿಸೋಣ. ಹೌದು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ತಂದೆಯಾದ ದೇವರು ಕರುಣಿಸುವಂಥ, ಕ್ಷಮಿಸುವಂಥ ದೇವರಾಗಿದ್ದಾರೆ. ನಮ್ಮನ್ನು ಕ್ರಿಸ್ತನಲ್ಲಿ ಕರುಣಿಸಿದ್ದಾರಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಕೊಟ್ಟನು. ಇಂಥ ಕರುಣೆಯುಳ್ಳ ದೇವರನ್ನು ಸ್ತುತಿಸದೆ ಮತ್ತಾರನ್ನು ಸ್ತುತಿಸಬೇಕು, ಮತ್ತಾರನ್ನು ಆರಾಧಿಸಬೇಕು, ಈಗಲೇ ತೀರ್ಮಾನ ಮಾಡಿಕೊಳ್ಳ್ರಿ ಎಂಬುದಾಗಿ ಭಕ್ತರು ಸತ್ಯವೇದದಲ್ಲಿ ಎಚ್ಚರಿಕೆ ಪಡ್ತಾರೆ. ನಿಮಗೆ ಬಾಳನ್ನು ದೇವರೋ ಅಥವಾ ಯೆಹೋವನು ದೇವರೋ ಈಗಲೇ ನೀವು ತೀರ್ಮಾನ ಮಾಡಿಕೊಳ್ಳ್ರಿ. ಯಾಕೆಂದರೆ ಇಸ್ರಾಯೇಲ್ಯರನ್ನು ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದಂಥ ಆ ಒಂದು ಫರೋಹನ ಕೈಯಿಂದ ಅವರನ್ನು ಬಿಡಿಸಿ ಲಕ್ಷಾಂತರ ಜನಗಳನ್ನು ಕರುಣಿಸಿ ಅವರ ಕೂಗಿಗೆ ಮೊರೆಗೊಟ್ಟು ಕಾನಾನ್ ದೇಶಕ್ಕೆ ಅವರ ಸಂತತಿಯನ್ನು ಸೇರಿಸಿದ್ದಾನಲ್ಲವೇ. ಯಾರು ದಾರಿಯಲ್ಲಿ ಅವರನ್ನು ಮುಟ್ಟಗೊಳಿಸಲಿಲ್ಲ. ಫರೋಹನ ಸೈನ್ಯ ಅಡ್ಡ ಬಂದರು, ಐಗುಪ್ತದ ಸರ್ವ ವಿದ್ಯೆಗಳು ಅವರು ಎದುರಾಗಿ ನಿಂತರು. ಯಾವುದು ಕೇಡು, ಸಮುದ್ರ ಅಡ್ಡ ಬಂದರು, ಬೆಂಕಿ ಅಡ್ಡ ಬಂದರು, ಯಾವುದನ್ನು ಲೆಕ್ಕಿಸದೆ ದೇವರನ್ನು ಸುರಕ್ಷಿತವಾಗಿ ಮರಳುಗಾಡಿನಲ್ಲಿ ಯಾವ ಕೊರತೆಗಳು ಬರದಂತೆ, ದಣಿಯದಂತೆ, ಅವರ ಕಾಲಿನ ಚಪ್ಪಲಿ ಸವೆಯದಂತೆ, ಅವರ ಅಂಗಿಗಳು ಹರಿದು ಹೋಗದಂತೆ 40 ವರ್ಷ ಅರಣ್ಯದಲ್ಲಿ ಅವರನ್ನು ತಿರುಗಿಸಿ ಅವರ ಸಂತತಿಯನ್ನು ಕಾನಾನಿಗೆ ಸುರಕ್ಷಿತವಾಗಿ ಸೇರಿಸಿದಂಥ ದೇವಾದಿ ದೇವನನ್ನು ಬಿಟ್ಟು ನೀವು ಇನ್ಯಾರನ್ನ ಸೇವಿಸ್ತೀರಿ ಎಂಬುದಾಗಿ ಭಕ್ತರು ಹೇಳ್ತಾ ಇದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ತಂದೆಯಾದ ದೇವರು ಅನಾಥರನ್ನು, ವಿಧವೆಯರನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದಾನೆ. ಹೌದು, ದಿಕ್ಕಿಲ್ಲದವರನ್ನು ಪರಾಮರಿಸುವ ದೇವರಾಗಿದ್ದಾರೆ. ನೀತಿ ನ್ಯಾಯ ರೀತಿಯಿಂದ ಕರುಣಿಸುವ ಆತನು ಎಲ್ಲರನ್ನು ಕ್ಷಮಿಸುವ, ಪ್ರೀತಿಸುವಂಥ ದೇವರಾಗಿದ್ದಾನೆ. ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ಮಳೆ ಸುರಿಸುವಂತೆ, ಸೂರ್ಯನು ಮುರುಡುವಂಥ ರೀತಿಯಲ್ಲಿ ಅವರು ನಮ್ಮೆಲ್ಲರನ್ನು, ಇಡೀ ಮಾನವ ಕುಲವನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಇಂಥ ದೇವರನ್ನು ನಾವು ಸ್ತುತಿಸುವುದು ಬಿಟ್ಟು ಮತ್ತಾರನ್ನು ನಾವು ಸ್ತುತಿಸಬೇಕು, ಆರಾಧಿಸಬೇಕು, ನಾವೇ ಯೋಚನೆಯನ್ನು ಮಾಡಿಕೊಳ್ಬೇಕೆಂಬುದಾಗಿ ನಾವು ನೋಡ್ತಾರೆ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 3ರಿಂದ ಕೆಲವು ವಾಕ್ಯಗಳನ್ನು ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಪರಲೋಕದಲ್ಲಿರುವಂಥ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾರೆ. ನೋಡಿ, ಎಲ್ಲ ಆತ್ಮೀಯ ವರಗಳನ್ನು ಯೇಸು ಕ್ರಿಸ್ತನಲ್ಲಿ ಆತನ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾರಂತೆ. ಹೇಗೆಂದರೆ ನಾವು ಆತನ ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವು ಇಲ್ಲದವರು ಆಗಿರಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಇಂಥ ಪ್ರೀತಿ ಕರುಣೆಯನ್ನು ತೋರಿಸಿದಂಥ ದೇವರನ್ನು ನಾವು ಸ್ತುತಿಸುವುದು, ಕೊಂಡಾಡುವುದು ಎಷ್ಟೋ ಯುಕ್ತವಾಗಿದೆ, ರಮ್ಯವಾಗಿದೆ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಪಡಿಸಬೇಕೆಂಬುದಾಗಿ ನಮ್ಮನ್ನು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿಬಿಟ್ರು ಅಂತ ಹೇಳ್ತಾರೆ. ಎಂಥ ದೇವರು ನಮ್ಮನ್ನು ಆದಿಯಲ್ಲಿಯೇ ನಮಗೋಸ್ಕರ ಈ ಎಷ್ಟೊಂದು ಸಾವಿರಾರು ವರ್ಷಗಳ ಯುಗಾಂತರದ ಯೋಜನೆಯನ್ನು ದೇವರು ಏನು ಮಾಡಿದ್ದಾರೆ, ನಮ್ಮಲ್ಲಿ ಹಾಕಿಕೊಂಡಿದ್ದಾರೆ, ನಮಗೋಸ್ಕರ ಹಾಕಿಕೊಂಡಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ದೇವರು ಎಂಥ ದೇವರಾಗಿದ್ದಾರೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ದೂತರು ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವ ರೀತಿಯಲ್ಲಿ ನಮ್ಮ ಸುತ್ತಲೂ ದೂತರ ದಂಡನ್ನು ಕಾವಲಿಸಿ ಕಾಪಾಡುತ್ತಾರೆ. ನಮ್ಮ ಕೋಟೆಯು, ನಮ್ಮ ಬಂಡೆಯು, ನಮ್ಮ ಚೈತನ್ಯ ಸ್ವರೂಪನು, ನನ್ನ ಶರಣನು, ನನ್ನ ತಗ್ಗಿನ ತಾವರಿಯೂ ಆಗಿದ್ದಾರೆ ನನ್ನ ದೇವರು. ಆದ ಕಾರಣ ನಾವು ಆತನನ್ನು ಸ್ತುತಿಸಿ ಕೊಂಡಾಡುವುದೇ ಉಪಯುಕ್ತವಾಗಿದೆ. ಯಾಕೋಬ ಬರೀತಾರೆ 1:17 ಎಲ್ಲ ಒಳ್ಳೆಯ ದನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಕಾರಣವಾದವನಿಂದ ಇಳಿದು ಬರುತ್ತೆ. ಆತನಲ್ಲಿ ಚಂಚಲತ್ವವೇ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ ಅಂತಾರೆ. ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಆತನ ಸೃಷ್ಟಿಯಲ್ಲಿ ನಾವು ಪ್ರಥಮ ಫಲದಂತಾಗಿದ್ದೇವೆ ಎಂಬುದಾಗಿ ಯಾಕೋಬ ಬರೀತಾರೆ. ಹೌದು, ಎಲ್ಲ ವರಗಳು ನಮಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನಾದರೂ ಒಳ್ಳೆತನಗಳಿದ್ದರೆ, ನಮ್ಮಲ್ಲಿ ಏನಾದರೂ ನೀತಿ ನ್ಯಾಯಗಳಿದ್ದರೆ, ನಮ್ಮಲ್ಲಿ ಏನಾದರೂ ಪ್ರೀತಿ ಕರುಣೆ ಇವೇನಾದರೂ ಇದ್ದರೆ ಅದು ದೇವರಿಂದ ಬಂದಂಥದ್ದು. ನಮ್ಮಲ್ಲಿದ್ದರೆ ಏನಾದರೂ ಜ್ಞಾನ ತಿಳುವಳಿಕೆ ವಿವೇಕಗಳು ದೇವರಿಂದಲೇ ಉಂಟಾಗಿದ್ದು. ನಮ್ಮಲ್ಲಿ ಏನಾದರೂ ಆಸ್ತಿ ಐಶ್ವರ್ಯಗಳಿದ್ದರೆ ಎಲ್ಲವೂ ದೇವರು ಕೊಟ್ಟಿದ್ದೇ ತಾನೇ. ಇವೆಲ್ಲವುಗಳನ್ನು ನಾವು ತಿಳಿದುಕೊಂಡು ಮೇಲಿನಿಂದ ಸಕಲ ಆತ್ಮೀಯ ವರಗಳು ನಮಗೆ ಇಳಿದು ಬರ್ತವೆ ಎಂಬುದಾಗಿ ಹೇಳುವಾಗ ಇಂಥ ದೇವರನ್ನು ನಾವು ಕೊಂಡಾಡುವುದು ಯುಕ್ತವೂ ಶ್ರೇಷ್ಠವೂ
ನಮ್ಮ ಕರ್ತವ್ಯವೂ ಆಗಿದೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮಗೋಸ್ಕರ, ನಮ್ಮ ಪ್ರಿಯರಿಗೋಸ್ಕರ ಬೇಡಿಕೊಳ್ಳದೆ ಪ್ರಪ್ರಥಮವಾಗಿ ತಂದೆಯಾದ ದೇವರಿಗೆ ನಾವು ಘನ ಮಾನವನ್ನು ಸಲ್ಲಿಸುವಂಥದ್ದು ಯುಕ್ತವಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವೆ, ಆದ ಕಾರಣ ತಂದೆಯನ್ನು ನಾವು ಘನಪಡಿಸುವಂಥದ್ದು ತುಂಬ ಶ್ರೇಷ್ಠವಾಗಿದೆ. ಆದ್ದರಿಂದ ನಾವು ದೇವರನ್ನು ಬೆಳಗ್ಗೆ ಎದ್ದಿನ ತಕ್ಷಣ ದೇವರನ್ನ ಘನಪಡಿಸುವಂಥ, ಸ್ತೋತ್ರ ಮಾಡುತ್ತಾ, ಸ್ತುತಿ ಮಾಡುವಂಥ, ಆರಾಧಿಸುವಂಥ ಗೀತೆಗಳು, ಹಾಡುಗಳು, ವಾಕ್ಯಗಳನ್ನು ಎತ್ತಿ ಹೇಳುವುದರ ಮುಖಾಂತರ, ಆತನು ಮಾಡಿದಂಥ ಉಪಕಾರಗಳನ್ನು ಸ್ತುತಿಸುವುದರ ಮುಖಾಂತರ, ಆತನು ನಮಗೆ ಮುಂದೆ ಇಟ್ಟಿರುವಂಥ ಅನೇಕ ರಹಸ್ಯಗಳು, ಅನೇಕ ಘನ ಮಾನ ಮಹಿಮೆಗಳನ್ನು ಪರಲೋಕದ ತಂದೆಯಾದ ದೇವರು, ಪರಲೋಕದ ಆತ್ಮೀಯ ವರಗಳನ್ನು ನಮಗೆ ಅನುಗ್ರಹಿಸ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಇವೆಲ್ಲವುಗಳಿಗಾಗಿ ನಾವು ಆತನ ಸ್ತುತಿಸಿ ಆತನ ಕೃಪೆಗೆ, ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ತಂದೆಯ ದೇವರಿಗಾಗುವಂತೆ ತನ್ನ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಿ ಕಾಪಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆಮೇಲೆ